ಸುಮಾರು ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಬೆಳಗ್ಗೆ ಇಲ್ಲಿ ಬೆಂಗಳೂರು ಮನೆಯಲ್ಲಿ ಯಾರು ಬಂದು ದರ್ಶನವನ್ನು ಪಡೆಯೋರಿದ್ದಾರೆ ಅವರಿಗೆಲ್ಲ ಅವಕಾಶವನ್ನು ಬೆಳಗ್ಗೆ 8 ಗಂಟೆವರೆಗೂ ಕೂಡ ಮಾಡಿಕೊಡಲಾಗ್ತದೆ. ಇದರಿಂದ 8 ಗಂಟೆ ಮೇಲೆ ಮದ್ದೂರಿಗೆ ಅವರ ಗೌರವ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತದೆ. ಅಲ್ಲಿ ಸುಮಾರು 10:15 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಮಂಡ್ಯ ಜನ, ಮದ್ದೂರು, ಮೈಸೂರು ಯಾರೇ ಬಂದರೂ ಕೂಡ ಅಲ್ಲಿ ದರ್ಶನಕ್ಕೆ ಇಡಲಾಗ್ತದೆ. ಅದಾದಮೇಲೆ ಸರ್ಕಾರ ಜವಾಬ್ದಾರಿ ತೆಗೆದುಕೊಂಡು ಯಾವ ರೀತಿ ಪದ್ಧತಿ ಪ್ರಕಾರ ಫೈನಲ್ 4 ಗಂಟೆಗೆ, ಆದರೆ 3 ಗಂಟೆಗೆ ದರ್ಶನ ಹೋಗುತ್ತೆ. ಅದಕ್ಕೆ ಯಾರೇ ಆಗಲಿ ದರ್ಶನ ಪಡೆಯುವ ವಿಷಯರು 3 ಗಂಟೆ ಒಳಗಡೆ ಮದ್ದೂರು ಬಂದು ದರ್ಶನವನ್ನು ಪಡೆದು ಅವಕಾಶವನ್ನು ಕುಟುಂಬದ ಪರವಾಗಿ ಮತ್ತು ಸರ್ಕಾರದ ಎರಡು ವಿಚಾರದಲ್ಲಿ ನಾನು ಘೋಷಣೆಯನ್ನು tomorrow morning 8 AM we will permit anyone who wants ನಾನು ಕುಟುಂಬದವರು ಅದ್ಯಾವ್ದು ಭೇಟಿ ಪಾರ್ಟ್ ಆಫ್ ದಿ ಫ್ಯಾಮಿಲಿ ಎಲ್ಲರಿಗೂ ಗೊತ್ತಿದೆ. ನಾನು ಹೆಂಗೆ ಹೇಳಿದ್ದೆ, ನಿಮ್ಮವರ ಸಂಬಂಧ ತಂದೆ ಮಗನ ಸಂಬಂಧ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋದು ಇನ್ನೇನು ಈಗ ಬೇಡ, ಮಾತಾಡಿದ್ದಲ್ಲಿ ಅದೆಲ್ಲ ಮಾತಾಡ್ತೀನಿ. ಅವರ ಕಾಣಿಕೆ ಏನು ಅನ್ನೋದನ್ನ ರಾಜ್ಯಕ್ಕೆ ಗೊತ್ತಿದೆ, ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದೆ ಅಂತ. ನಮ್ಮ ಬದುಕಿನ ಬದಲಾವಣೆನೆ ನಿಮ್ಗೆಲ್ಲ ಕಾಣ್ತಾ ಇದೆ. ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿದಂತ ಒಂದು ಸಾಧನೆ ನಾನು ಏನ್ ಹೇಳಿದ್ರಿ, ಸಾಧನೆ ಎಲ್ಲ ನಿಮ್ ಕಣ್ಣಲ್ಲೇ ಇದೆ. ವಿಕಾಸಸೌಧ ಅಂದ್ರೆ ರಾಜ್ಯಕ್ಕೆ ವಿಕಾಸ ಆಗಿದೆ ಅಂತೇಳಿ ವಿಕಾಸಸೌಧ. ಉದ್ಯೋಗ ಸೌಧ ಅಂತಂದ್ರೆ ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಉದ್ಯೋಗ ಸೌಧ ಅವರು ಕೊಟ್ಟು ಪುಟಾಣಿ ಮಕ್ಕಳಿಂದ ಹಿಡಿದು ಬಿಸಿ ಊಟ ಕಾರ್ಯಕ್ರಮ ಅಂತ ಹೇಳಿ ರಾಜ್ಯಕ್ಕೆ ಒಂದು ದೊಡ್ಡ ಆರ್ಥಿಕವಾದಂತ ಶಕ್ತಿಯನ್ನ ನೀಡಿದವರು. ಇವತ್ತು ಬ್ರಿವೇಜ್ ಕಾರ್ಪೊರೇಷನ್ ಪ್ರಾರಂಭ ಮಾಡಿ ರಾಜ್ಯಕ್ಕೆ ಹೆಚ್ಚು ಹಣ ಶೇಖರಣೆ ಮಾಡಬೇಕಾಗಿದ್ದಂತೆ ಅವರು ಕಾವೇರಿಗೋಸ್ಕರನೇ ಅಧಿಕಾರ ತ್ಯಾಗ ಮಾಡೋಂಥ ಒಂದು ಪರಿಸ್ಥಿತಿ ಬಂದಿತ್ತು. ಮಧ್ಯರಾತ್ರಿ ರಾಜ್ಕುಮಾರ್ ಅಪಹರಣ ಆದಾಗ ಫಸ್ಟ್ ನಾನು ಫೋನ್ ಮಾಡಿದ್ರು, ಎಲ್ಲಿದ್ಯಾ ಅಂತ. 10:30 ಗಂಟೆ ಮಲಗಿದ್ದರು. ನನ್ನ ಹೆಂಡತಿ ಬಂದೆ, ಕೃಷ್ಣ ಸಾಹೇಬ್ ಫೋನ್ ಮಾಡ್ತವ್ರೆ ಅಂತ ತಕ್ಷಣ ಓಡ್ ಬಂದೆ. ಸೊ ಯಾವ ರೀತಿ ಅಷ್ಟು ನೋವು ಪಟ್ಟು ಏನ್ ಮಾಡಿದ್ರು ಗೊತ್ತಿದೆ. ಅವ್ರನ್ನ ಇಂಜಿಕ್ ತೆಗೆದುಕೊಂಡು ಬರ್ಬೇಕಾದ್ರೆ ಏನೆಲ್ಲ ನಾವು ಮಾಡಿದೀವಿ ಅಂತ ನಮ್ಗೆ ಗೊತ್ತಿದೆ. ಇಷ್ಟು ಒಂದು ಆ ರಾಜಕಾರಣದಲ್ಲಿ ಗವರ್ನೆನ್ಸ್, ಕರ್ನಾಟಕ ರಾಜ್ಯಕ್ಕೆ ಒಂದು ಗವರ್ನೆನ್ಸ್ ಅನ್ನೋ ಒಂದು ಪದಕ್ಕೆ, ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟದನ್ನ ನಾವೆಲ್ಲರೂ ಕೂಡ ಮರೀಲಿಕ್ಕೆ ಸಾಧ್ಯ. ಉತ್ತಮವಾದಂತ ಒಂದು ಆಡಳಿತಗಾರರು. ಸೊ ಇವತ್ತು ನಾನು ಬೇರೆ ಟೈಮ್ ಬರ್ತದೆ, ಅಸೆಂಬ್ಲಿಲಿ ಇವತ್ತು ಮಾತಾಡೋಂಥ ಅವಕಾಶ ಇಲ್ಲ ನನಗೆ ಇವತ್ತು. ಯಾಕೆಂದ್ರೆ ನಾನು ಕೂಡಲೇ ಮಗಳು ಫೋನ್ ಮಾಡಿ, ಧರ್ಮಪತ್ನಿ ನನ್ನ ಮಗಳಿಗೂ ಫೋನ್ ಮಾಡಿ ಆಯಿತು ವಾಪಸ್ ಬಂದ್ಬಿಟ್ಟು. ಸೊ ಅದರಿಂದ ನಮ್ಮ ಹೇಳೋದು ಹೊಸ ಕರ್ನಾಟಕಕ್ಕೆ ನಿರ್ಮಾಣ ಮಾಡೋಂಥ ಒಂದು ಫೌಂಡೇಶನ್ ಹಾಕಿದಂಥ ಒಬ್ಬ ಧೀಮಂತ ನಾಯಕ ಇವತ್ತು ನಾವೆಲ್ಲ ಕಳ್ಕೊಂಡಿದ್ದೀವಿ. ಮಾತ್ರ ಇವತ್ತು ಬೆಂಗಳೂರಿನ ಜಾಗತಿಕ ಮಟ್ಟಕ್ಕೆ ತೆಗೆದುಕೊಳ್ಳಲಿಕ್ಕೆ ಕೊಟ್ಟಂತ ಕೊಡುಗೆ ನಮ್ಮ ಕಣ್ಣುಗಳೇ ಸಾಕ್ಷಿ. ಇಲ್ಲಿ ಉದ್ಯೋಗಗಳು ಸೃಷ್ಟಿ ಮಾಡಿರೋದು ನಿಮ್ಮೆಲ್ಲರ ಕಣ್ಣುಗಳೇ ಸಾಕ್ಷಿ. ನಾನು ಹೇಳದಲ್ಲ, ಬೆಂಗಳೂರಿಗೆ ಯಾವ್ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಂದಲ್ಲದೆ ಇಡೀ ರಾಜ್ಯಕ್ಕೆ ಭೂಮಿಯಿಂದ ಹಿಡಿದು ಭೂಮಿ ಮನೆ ಪಾಣಿ ಕೊಟ್ಟದ್ದನ್ನು ಅವನ ಆಸ್ತಿಗೆ ದಾಖಲೆಗಳನ್ನ ಕೊಟ್ಟದ್ದು ಕೂಡ ನಾವು ಯಾವ ರೈತರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಚಲುವರಾಯ ಫ್ಲೈಟಲ್ಲಿ ಬರ್ತಾ ಮಾತಾಡ್ಕೊಂಡು ಯಶಸ್ವಿ ಕಾರ್ಯಕ್ರಮ ಅವ್ರ ಕೋಆಪರೇಟಿವ್ ಸೆಕ್ಟರ್ನಲ್ಲಿ ನಾನು ಕೋಆಪರೇಷನ್ ತಕ್ಷಣ ವಿಶ್ವನಾಥ ಜವಾಬ್ದಾರಿ ಆಗ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗಿ ಆ ಇನ್ಶೂರೆನ್ಸ್ನಲ್ಲಿ ಎಲ್ಲ ಆಪರೇಷನ್ಗಳು ಪಡ್ಕೊಳ್ಳಿಕ್ಕೆ ಯಾರಾದ್ರೂ ಒಂದು ಅದಕ್ಕೆ ಫೌಂಡೇಶನ್ ಹಾಕಿದ್ರು ಅಂತಂದ್ರೆ
ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂತಿಮ ನಾನು ಹೇಳ್ತಲ್ಲ ಇಲ್ಲಿ ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಮನೆಯಲ್ಲಿ ಅವಕಾಶ 8 ಗಂಟೆ ಆದ್ಮೇಲೆ ಅದನ್ನು ಮದ್ದೂರಿಗೆ 10 ಗಂಟೆಗೆ ತಲುಪ್ತದೆ. ಮದ್ದೂರಲ್ಲಿ ಅವ್ರ ಸ್ವಂತ ಭೂಮಿ ಇದೆ, ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಾನೀಗ ಹೋಗ್ತಾ ಇದ್ದೀನಿ, ನಾನು ಚಂದ್ರಶೇಖರ್ ಹೋಗ್ತಾ ಇದ್ದೀನಿ. ಗೌರ್ಮೆಂಟ್ ನಾವು ಡ್ಯೂಟಿ ಫ್ಯಾಮಿಲಿ ಅಲ್ಲದೆ ಗೌರ್ಮೆಂಟ್ ಜವಾಬ್ದಾರಿ ಇದೆ, ನಮಗೆ ಸರ್ಕಾರದ ಜವಾಬ್ದಾರಿ ಇದೆ. ಅದನ್ನು ಅಲ್ಲಿ ನಾಳೆ 3 ಗಂಟೆವರೆಗೂ ಆ ಜನ, ಮಂಡ್ಯ ಜನಕ್ಕೆ, ಮೈಸೂರು ಸುತ್ತಮುತ್ತ ಯಾರೇ ರಾಜ್ಯದ ಜನತೆ ಯಾರು ಬಂದರೂ ಕೂಡ ಅವ್ರಿಗೆ ಅವಕಾಶವನ್ನು ಇಲ್ಲಿ ನಾವು ಮಾಡಿಕೊಡ್ತೀವಿ. ಅದಕ್ಕೆಲ್ಲರೂ ಕೂಡ ವಿಯರ್ಪಟ್ಟನ್ನು ಮಾಡ್ತಿದೆ. ಸರ್ಕಾರದ ಏನು ಗೌರವ ಮಾಡ್ತಿದೆ. ನಾಳೆ ರಜೆಯನ್ನು ಕೂಡ ಸರ್ಕಾರ ಘೋಷಣೆ ಮಾಡಿದೆ. ಎಲ್ಲ ಶಾಲಾ ಕಾಲೇಜಿಗೂ ಕೂಡ ನಾವು ಘೋಷಣೆ ಮಾಡಿದ್ದೆ. ಗೌರ್ಮೆಂಟ್ ಆರ್ಡರ್ ಕೂಡ ಈಗಾಗಲೇ ಇನ್ಕ್ಲೂಡಿಂಗ್ ವಿದ್ಯಾಸಂಸ್ಥೆಗಳು. ಆಮೇಲೆ 3 ದಿನ ಶೋಕ ಆಚರಣೆ ಕೂಡ ಇದೆ. ಯಾವ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ಯಾವ ಕಾರ್ಯಕ್ರಮ ಕೂಡ 3 ಡೇಸ್ ಇರುವುದಿಲ್ಲ. ಅರ್ಧ ಫ್ಲಾಗನ್ನು ಕೂಡ ಆರಿಸುವಂಥ ವ್ಯವಸ್ಥೆ ಕೂಡ ಆನ್ ಬಿಹಾಫ್ ಆಫ್ ದಿ ಗೌರ್ಮೆಂಟ್ ಮತ್ತು ಕುಟುಂಬ ಎರಡು ಪರವಾಗಿ ನಾನು ಮಾತಾಡ್ತೀನಿ. ಸರ್, ಎಸ್ ಎಂ ಕೃಷ್ಣ ಅವರ ಸವಿನ ಸರ್ಕಾರದ ಯಾವ್ದಾದ್ರು ಯೋಜನೆ ಇಲ್ಲ, ಬೆಂಗಳೂರು ರಸ್ತೆಗೆ ಇಲ್ಲ ಮೆಟ್ರೋಗೆ ಅರ್ಜೆಂಟ್ ಯಾಕಿದೆಯಾ? ಟೈಮ್ ಇದೆ ಅದಕ್ಕೆಲ್ಲ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಾನು ಪತ್ರ ಕೊಟ್ಟು ವಿನಂತಿ ಮಾಡ್ತೀನಿ. ನಾಳೆ